4 ದಿವಸದ ಹಿಂದೆ ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಹೋಗುವಾಗ ಮನೆಯಿಂದ ಒಂದು 5 ನಿಮಿಷ ಆಗಿತ್ತು ಅಷ್ಟೇ ಬಿಟ್ಟು ಬೀದಿ ನಾಯಿಗಳನ್ನು ನಾನು ಚೇಸ್ ಮಾಡಿಬಿಟ್ಟು ಚೇಸ್ ಮಾಡಿ ಆಮೇಲೆ ನಾನು ಹಿಂದಕ್ಕೆ ತಿರುಗಿ ನೋಡೋ ಅಷ್ಟರಲ್ಲಿ ನನ್ನ ಬೆನ್ನ ಮೇಲೆ ಬಿದ್ದು ನಾನು ಕೆಳಗೆ ಬಿದ್ದೆ. ಬಿದ್ದು ಕೈಗೆಲ್ಲ ಗಾಯ ಮಾಡಿಕೊಂಡು ಕಾಲಿಗೆ ಮಂಡಿಗೆ ಎಲ್ಲ ಗಾಯ ಆಯಿತು. ಈ ಬೀದಿ ನಾಯಿಗಳಿಗೆ ಯಾವ ರೀತಿ ನಾವು ಪರಿಹಾರ ಸೂಚಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೇಂದ್ರ ಸುಪ್ರೀಂ ಕೋರ್ಟ್ನ ಆದೇಶ ಆಗಿದ್ದರೂ ಕೂಡ ಈ ಬೀದಿ ನಾಯಿಗಳ ಮತ್ತು ಮಾಲೀಕರಿಲ್ಲದ ನಾಯಿಗಳ ಕಾಟ ನಮಗೇನೋ ಪರವಾಗಿಲ್ಲ. ಚಿಕ್ಕ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು, ವಯಸ್ಸಾದ ಮುದುಕರು ಓಡಾಡಕ್ಕೆ ಕಷ್ಟಪಡುವಂಥವ್ರು, ಇವ್ರುಗಳ ಮೇಲೆಲ್ಲ ನಾಯಿಗಳು ಅಟ್ಯಾಕ್ ಮಾಡುವಂಥದ್ದು ಬೆಂಗಳೂರಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕಾರ್ಪೊರೇಷನ್ ಆಗಲಿ, ಗ್ರೇಟರ್ ಬ್ಯಾಂಗ್ಳೂರಿನ ಅಥಾರಿಟೀಸ್ ಆಗಲಿ ಸರಿಯಾದ ಒಂದು ಕ್ರಮವನ್ನು ತಗೊಳ್ಳದೇ ಇದ್ರೆ ತುಂಬ ಅನಾಹುತಗಳಾಗ್ತಾ ಇರುತ್ತೆ. ಪ್ರಾಣಿ ದಯಾ ಸಂಘದವರ ನಿಲುವನ್ನು ನಾನು ಒಪ್ತೀನಿ, ಆದರೆ ಅದಕ್ಕೊಂದು ಸರಿಯಾದ ಪರಿಹಾರ ಇಲ್ಲದೇನೆ ಆ ರೀತಿಯಾದ ಪ್ರಾಣಿ ದಯಾ ಸಂಘದವರ ನಿಲುವನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಸ್ವತಃ ಯಾವುದೇ ಪರಿಹಾರವನ್ನು ಪ್ರಾಣಿ ದಯಾ ಸಂಘದವರು ಸೂಚಿಸೋದಿಲ್ಲ. ಅವರು ಸೂಚಿಸಿರ್ತಕ್ಕಂಥ ಕೆಲವು ಪರಿಹಾರದ ಪ್ರಶ್ನೆಗಳನ್ನು ನಾನು ಗಮನಿಸಿದರೆ ಅವುಗಳು ವರ್ಕಬಲ್ ಆಗಿರೋಲ್ಲ. ದೇ ಆರ್ ನಾಟ್ ಪ್ರಾಕ್ಟಿಕಬಲ್. ಒಂದು ನಿಜವಾಗ್ಲೂ ಪ್ರಾಕ್ಟಿಕಬಲ್ ಆದ ನೆರವೇರ್ಸಕ್ಕೆ ಸಾಧ್ಯ ಆಗುವಂಥ ಪರಿಹಾರಗಳನ್ನ ಸೂಚಿಸಿ ನಾವು ಪ್ರಾಣಿ ದಯಾ ಸಂಘದ ನಿಲುವನ್ನು ಒಪ್ಪಬೇಕಾಗತ್ತೆ. ಅದರ್ವೈಸ್ ಈ ರೀತಿ ಅನೇಕರು ತೊಂದರೆಗೊಳಗಾಗ್ತಾ ಇರುವಂಥದ್ದು ನಡೀತಾನೆ ಇರುತ್ತೆ. ಇವುಗಳನ್ನು ನಿಲ್ಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ.